ನನ್ನ ಪ್ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಇಂದಿನ ಕ್ಲಾಸ್ನಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಅಂದ್ರೆ ಸಾರ್ಕ್ ಇರ್ಬೋದು, ಬ್ರಿಕ್ಸ್ ಬಗ್ಗೆ ಅಧ್ಯಯನ ಮಾಡಿ ವಿಡಿಯೋ ಒಂದದ್ರಾಗ. ಇವತ್ತೇನಂತಂದ್ರ ಅದೇ ರೀತಿಯಾಗಿ ಅಥವಾ ಮತ್ತೆ ಎರಡನೇ ವಿಡಿಯೋ ಏನಂತಂದ್ರೆ ವಿಶ್ವಸಂಸ್ಥೆ ಬಗ್ಗೆ ಅಧ್ಯಯನ ಮಾಡಿ. ಈಗ ಇರ್ತಕ್ಕಂಥದ್ದು ಮೂರನೇ ವಿಡಿಯೋ ಏನಪ್ಪಾ ಅಂದ್ರೆ G4 ದೇಶಗಳ ಸಂಘಟನೆ, ಇನ್ನೊಂದು G7 ದೇಶಗಳ ಸಂಘಟನೆ, G20 ದೇಶಗಳ ಸಂಘಟನೆ ಬಗ್ಗೆ ನಾವು ಇಂದು ಟಾಪಿಕ್ ಬಂದ ಏನಂತಂದ್ರೆ ನಿಮ್ಮ ಮುಂದ ಬಂದಿನ ಅಂತ ಹೇಳಿ. ಹೌದಿಲ್ಲ, ನೀವೇನಂತಂದ್ರೆ ನಾವು ಎಲ್ಲ ಇರ್ತಕ್ಕಂಥ ನೀವೆಲ್ಲ ನಮ್ಮ ಪ್ರೀತಿ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ ನೀವು ನಮಗೆ ಮಾಡೋದು ಏನು ಬೇಕಾಗಿಲ್ಲ. ನಮ್ಗೆ ಇರ್ತಕ್ಕಂಥ ಏನಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು, ಲೈಕ್ ಮಾಡ್ಬೇಕು ಅಷ್ಟೇ. ಮತ್ತೆ ನಾವು ಯಾವತ್ತು ಸಬ್ಸ್ಕ್ರೈಬ್ ಲೈಕ್ ಮಾಡಿದಾಗ ನಮ್ಗೆ ಇರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಗೆ ಏನಾಗ್ತಾ ಇವಾಗ ನಿಮ್ಗೆ ಇರ್ತಕ್ಕಂಥ ಮೆಸೇಜ್ ಬರ್ತದೆ ವಿಡಿಯೋ ಆಗಿ ಅಂತ. ಅದಕ್ಕೆ ನಮ್ಗೆ ಇರ್ತಕ್ಕಂಥದ್ದು ಏನಂತಂದ್ರೆ ಬೇಕಿದ್ದವರಿಗೆ ನಿಮ್ಮ ಆತ್ಮೀಯರಿಗೆ ಏನಂತಂದ್ರೆ ನಂಗೆ ಇವಾಗ ಫಾರ್ವರ್ಡ್ ಕೂಡ ಮಾಡ್ಬೋದು. ಅದು ನೀವು ಮಾಡ್ತಾರ. ಇವಾಗ ನಾವು ನಿಮ್ಗೆ ಕೊಟ್ಟದ್ದು ನೀವು ನಮಗೆ ಮಾಡ್ತಕ್ಕಂಥ ಒಂದು ಸಹಾಯ ಅಷ್ಟೇ, ಮತ್ತೇನಿಲ್ಲ. ಇನ್ನೊಂದು ವಿಷಯ, ಇವಾಗ G4 ದೇಶಗಳ ಸಂಘಟನೆಯಲ್ಲಿ ಟೋಟಲ್ ಆಲ್ರೆಡಿ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ 2 ವಿಡಿಯೋಗಳಾಗಿವೆ. ಯಾವ್ದು ಇವಾಗ ಬ್ರೆಜಿಲ್ ಇರ್ಬೋದು, ಇನ್ನೊಂದು ಇವಾಗ ಸಾರ್ಕ್ ಆಗಿದೆ. ಎರಡನೇ ವಿಡಿಯೋದಾಗ ಏನೈತಿ ಇವಾಗ ವಿಶ್ವಸಂಸ್ಥೆ ಬಗ್ಗೆ ಆಗಿದೆ. ಮೂರನೇ ವಿಡಿಯೋದಾಗ ಏನಪ್ಪಾ ಅಂದ್ರೆ G4 ದೇಶಗಳ ಸಂಘಟನೆ ಅಂತ ಹೇಳ್ಬೋದು. G4 ಸಂಘಟನೆಗಳು ಬಂದಾಗ ನಮಗೆ ಪ್ರಮುಖವಾಗಿ ಪ್ರತಿಯೊಂದು ಅಂತಾರಾಷ್ಟ್ರೀಯ ಸಂಘಟನೆಯ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರ್ತದೆ. ನಾವು ಸಾಮಾನ್ಯ ಜ್ಞಾನ ಬಂದಾಗ ಇದೊಂದು ಏನಪ್ಪಾ ಅಂದ್ರೆ ಸಾಮಾನ್ಯ ಜ್ಞಾನ ಪತ್ರಿಕೆ. ಯಾವ್ದು ಇವಾಗ ಸಾಮಾನ್ಯ ಜ್ಞಾನ, ಹೌದಿಲ್ಲ, ಸಾಮಾನ್ಯ ಜ್ಞಾನ ಅಂತ ಹೇಳ್ಬೋದು. ಹೌದಿಲ್ಲ, ಯಾವುದೇ ಒಂದು ಕ್ವಶನ್ ಪೇಪರ್ ರೆಡಿ ಆಗ್ಬೇಕಂದ್ರೆ ಸಾಮಾನ್ಯ ಜ್ಞಾನ ಏನಪ್ಪಾ ಅಂದ್ರೆ ಎಷ್ಟು ಓದಿದ್ರೆ ಕಡಿಮೆ ನಮಗೆ. ಅದು ಸಮುದ್ರ ಇದ್ದಂಗ, ಏನಾಗುತ್ತೆ ಇವಾಗ ಸಮುದ್ರ ಇದ್ದಂಗ ಆಗುತ್ತೆ. ಹೌದಿಲ್ಲ, ಅದಕ್ಕೆ ನಾವ್ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ವಿಷಯ ನಮಗೆ ಏನಂತಂದ್ರೆ ಹೌದಿಲ್ಲ ನಾವು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೌದಿಲ್ಲ, ಮುಖ್ಯವಾಗಿ ಅದು ನಾವು ಓದಲೇಬೇಕಾಗುತ್ತೆ. ಹೌದಿಲ್ಲ, ಅದಕ್ಕೆ ನಾವು ಮುಖ್ಯವಾಗಿ ಇವಾಗ G ದೇಶಗಳ ಸಂಘಟನೆಯಲ್ಲಿ ಒಂದನೇದು ಭಾರತ, ಎರಡನೇದು ಬ್ರೆಜಿಲ್, ಮೂರನೇದು ಜರ್ಮನಿ, ನಾಲ್ಕನೇದು ಜಪಾನ್ ಅಂತ ಹೇಳ್ತೀವಿ. ಹೌದಿಲ್ಲ, ಇವು ಏನಪ್ಪಾ ಅಂದ್ರೆ ನಮ್ಮ G4 ಸಂಘಟನೆಯ ದೇಶಗಳು. ನಿಮ್ಗೆ ಇರ್ತಕ್ಕಂಥ ಶಾರ್ಟ್ ಔಟ್ ಏನಂತಂದ್ರೆ BB ಅಥವಾ JJ ಅಂತ. ಹೌದಿಲ್ಲ, ಭಾರತ, ಇನ್ನೊಂದು ಬ್ರೆಜಿಲ್, ಜರ್ಮನಿ, ಇನ್ನೊಂದು ಜಪಾನ್ ಅಂತ ಹೇಳ್ಬೋದು. ಹೌದಿಲ್ಲ, ಇರ್ತಕ್ಕಂಥ ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಮುಖ್ಯವಾಗಿ ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವಕ್ಕಾಗಿ ಹೋರಾಡುವ ಒಂದು ಸಂಘಟನೆಯಾಗಿದೆ ಅಂತ ಹೇಳ್ಬೋದು. ಏನಂತ ಇವಾಗ ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವಕ್ಕಾಗಿ ಹೋರಾಡುವ ಸಂಘಟನೆ ಯಾವ್ದಪ್ಪ ಅಂದ್ರೆ ಯಾವ್ದಿರ್ಬೋದು ಇವಾಗ G4. ಅದ್ರಾಗ ಭಾರತ ಇರ್ಬೋದು, ಬ್ರೆಜಿಲ್ ಇರ್ಬೋದು, ಜರ್ಮನಿ ಇರ್ಬೋದು, ಜಪಾನ್ ಇರ್ಬೋದು. ಹೌದಿಲ್ಲ, 4 ದೇಶಗಳಂತ ಹೇಳ್ಬೋದು. ಹೌದಿಲ್ಲ, ಅದರಲ್ಲಿ ಇವಾಗ ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಇರ್ತಕ್ಕಂಥ ಕಾಯಂ ಸ್ಥಾನ ಪಡೆಯುವ ಉದ್ದೇಶ ಹೊಂದಿರುತ್ತವೆ ಅಂತ ಹೇಳ್ಬೋದು. ಉದಾಹರಣೆ ನಾವು ನೋಡಿದಾಗ ಕಾಯಂ ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಇರ್ತಕ್ಕಂಥ ಭದ್ರತಾ ಮಂಡಳಿಯಲ್ಲಿ ಟೋಟಲ್ 15 ರಾಷ್ಟ್ರಗಳಿವೆ. 15 ರಾಷ್ಟ್ರಗಳಲ್ಲಿ ಅದ್ರಾಗ 10 ಏನಂತಂದ್ರೆ ಕಾಯಂ ಅಲ್ಲದ ರಾಷ್ಟ್ರಗಳು, 5 ಏನಂತಂದ್ರೆ ಕಾಯಂ ರಾಷ್ಟ್ರಗಳು ಅಂತ. ಏನಂತೀವ ಕಾಯಂ ರಾಷ್ಟ್ರಗಳು. 5 ಕಾಯಂ ರಾಷ್ಟ್ರಗಳಂತಂದ್ರೆ ನಮ್ಗೆ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಅಮೆರಿಕ ಇರ್ಬೋದು, ರಷ್ಯಾ ಇರ್ಬೋದು, ಆಮೇಲೆ ಬ್ರಿಟನ್ ಇರ್ಬೋದು, ಇನ್ನೊಂದು ಇವಾಗ ಫ್ರಾನ್ಸ್ ಇರ್ಬೋದು. ಇರ್ತಕ್ಕಂಥ 5 ಮತ್ತೆ ರಷ್ಯಾ, 5 ಏನಂತಂದ್ರೆ ರಾಷ್ಟ್ರಗಳು ಕಾಯಂ ಸದಸ್ಯ ರಾಷ್ಟ್ರಗಳಾಗಿವೆ. ಹೌದಿಲ್ಲ, ಆ ಸದಸ್ಯತ್ವಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಸಂಘಟನೆ ಯಾವ್ದಪ್ಪ ಅಂದ್ರೆ ನಮ್ಮ ಇರ್ತಕ್ಕಂಥ ಭಾರತ ಅಂತ ಹೇಳ್ಬೋದು. ಅದ್ರಾಗ ಇರ್ತಕ್ಕಂಥ G4 ಸಂಘಟನೆ ಅಂತ ಹೇಳ್ಬೋದು. ಹೌದಿಲ್ಲ, ಯಾವ್ದು ಇವಾಗ ಕಾಯಂ ಅಂದ್ರೆ ಕಾಯಂ ಸದಸ್ಯತ್ವ ಯಾಕಪ್ಪ ಅಂದ್ರೆ ಕಾಯಂ ಸದಸ್ಯತ್ವಕ್ಕೆ ವೀಟೋ ಪವರ್ ಇದೆ. ಯಾವುದೇ ಒಂದು ಯೋಜನೆ, ಯಾವುದೇ ಒಂದು ಪ್ಲಾನಿಂಗ್, ಯಾವುದೇ ಒಂದು ಕಾರ್ಯರೂಪಕ್ಕೆ ಬರಬೇಕಂದ್ರೆ ಯಾವುದೇ ಒಂದು ಅಂದ್ರೆ ವೀಟೋ ಅಧಿಕಾರ ಹೊಂದಿದಂತ ದೇಶ ಆ ಯೋಜನೆ ಬ್ಯಾಡ ಅಂದ್ರೆ ಇರ್ತಕ್ಕಂಥ ಏನಂತಂದ್ರೆ ಆ ಇರ್ತಕ್ಕಂಥ ಕಾರ್ಯ, ಇರ್ತಕ್ಕಂಥ ಯೋಜನೆ ಜಾರಿಗೆ ಬರಂಗಿಲ್ಲ. ಅದಕ್ಕೆ ವೀಟೋ ಪವರ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹೌದಿಲ್ಲ, G4 ಸಂಘಟನೆ ಇರ್ತಕ್ಕಂಥ ಇವ್ರಿಗೆ ಏನಂತಂದ್ರೆ ನಿಮ್ಗೆ ಕ್ವಶನ್ ಏನ್ ಕೇಳ್ಬೋದಂತಂದ್ರೆ ಈ ಕೆಳಗಿನ ಅವುಗಳಲ್ಲಿ G4 ಸದಸ್ಯತ್ವ ರಾಷ್ಟ್ರ ಯಾವುದು ಹೊಂದಿಲ್ಲ ಅಂತ ಕೇಳ್ಬೋದು. ಅದ್ರಾಗ 3 ಇದು ಕೊಟ್ಟು ಒಂದು ಬೇರೆ ರಾಷ್ಟ್ರ ಕೊಡ್ಬೋದು. ಅದಕ್ಕೆ ನಾವೇಂತ ವಿಶ್ವಸಂಸ್ಥೆ ಇರ್ತಕ್ಕಂಥ 4 ರಾಷ್ಟ್ರಗಳು ಯಾವ್ದು ಇವಾಗ ಭಾರತ, ಬ್ರೆಜಿಲ್, ಜರ್ಮನಿ, ಜಪಾನ್ ಅಂತ ಹೇಳ್ಬೋದು. ಹೌದು, ಇರ್ತಕ್ಕಂಥ ನಾವು
ಕಾಯಂ ಸದಸ್ಯಕ್ಕಾಗಿ ಓಡಾಡುವಂತಹ ದೇಶಗಳು. ಹೌದು, ಇವಾಗ ಭಾರತ ಮತ್ತು ಜಪಾನ್ ಇದೆ ವೆರಿ ಇಂಪಾರ್ಟೆಂಟ್. ಆರ್ಥಿಕವಾಗಿ ಅತ್ಯಂತ ಬಲಿಷ್ಠವಾಗಿ ಅಂದ್ರೆಗಿನ ವೇಗಗತಿಯಲ್ಲಿ ಅಥವಾ GDP ವೇಗಗತಿಯಲ್ಲಿ ಬೆಳತಕ್ಕಂಥ ರಾಷ್ಟ್ರಗಳು ಯಾವಪ್ಪ ಅಂದ್ರೆಗಿನ ಭಾರತ ಮತ್ತು ಜಪಾನ್. ಜಪಾನ್ ಬಹಳ ಚಿಕ್ಕ ರಾಷ್ಟ್ರ, ಬಟ್ ಆರ್ಥಿಕವಾಗಿ ಬಹಳ ದೊಡ್ಡ ರಾಷ್ಟ್ರವಾಗಿದೆ ಅಂತ ಹೇಳ್ಬೋದು ನಾವು. ವಿಶ್ವದಲ್ಲಿ ಆರ್ಥಿಕ ಇರ್ತಕ್ಕಂಥ ನಮ್ದು ಹೆಚ್ಚ ಕಡಿಮೆ ಅಂತಂದ್ರೆ ನಮ್ಮ ಪಕ್ಕದ ಮಹಾರಾಷ್ಟ್ರದ ಇರ್ತಕ್ಕಂಥ ಅದಕ್ಕಿಂತ ಹೆಚ್ಚ ಕಡಿಮೆ ಏನಂತಂದ್ರೆ ಹೆಚ್ಚು ಇರ್ಬೋದು ಕಡಿಮೆ ಇರ್ಬೋದು ಅಂತ ಆ ಸ್ಟೇಟ್ ಹೊಂದಿರುವಂತ ದೇಶ ಯಾವ್ದಪ್ಪ ಅಂದ್ರೆಗಿನ ಜಪಾನ್. ಅಲ್ಲಿ ವಿಶ್ವ ಅಂತಂದ್ರೆ ನಮ್ಮ ಭಾರಿ ಇರ್ತಕ್ಕಂಥ ಪವರ್ಫುಲ್ ಇರ್ತಕ್ಕಂಥ ಯೋಜನೆಗಳು, ಪವರ್ಫುಲ್ ಇರ್ತಕ್ಕಂಥ ಕಾರ್ಯಕ್ರಮಗಳು, ಹೌದು, ಪವರ್ಫುಲ್ ಇರ್ತಕ್ಕಂಥ ಪ್ರತಿಯೊಂದು, ಹೌದಿಲ್ಲ. ವಿಶ್ವದಲ್ಲಿ ಪ್ರಥಮವಾಗಿ ಬುಲೆಟ್ ರೈಲ್ ಜಾರಿ ತಂದಂತ ದೇಶ ಯಾವ್ದಪ್ಪ ಅಂದ್ರೆಗಿನ ಜಪಾನ್ ದೇಶ ಅಂತ. ಆ ಇರ್ತಕ್ಕಂಥ ಮಾಡೆಲ್ ನಮ್ಮ ದೇಶದಲ್ಲಿ ಏನಿರ್ತದೆ ನಾವು ಇವಾಗ ಅಳವಡಿಸಿಕೊಂಡ್ವಿ ಅಂತ ಹೇಳ್ಬೋದು. ಹೌದಿಲ್ಲ. ಇನ್ನು ಒಂದು ವಿಶ್ವದ ಅತಿ ಸ್ಪೀಡ್ ಇರ್ತಕ್ಕಂಥ ಬುಲೆಟ್ ರೈಲ್ ಯಾವ ದೇಶದಲ್ಲಿ ಅಂದ್ರೆಗಿನ ಜಪಾನ್ ದೇಶದಲ್ಲಿ ಅಂತ ಹೇಳ್ಬೋದು. ಯಾವ್ದಿವಾಗ ಜಪಾನ್ ದೇಶದಲ್ಲಿ. ನೆಕ್ಸ್ಟ್ ಜಪಾನ್ ಇರ್ತಕ್ಕಂಥ G4 ಸಂಘಟನೆ ಇರ್ತಕ್ಕಂಥ ಹೇಳ್ಬೋದು ಯಾವಾಗ 4 ಅಂತ ಹೇಳ್ಬೋದು. ಹೌದಿಲ್ಲ. 4 ಇರ್ತಕ್ಕಂಥ 4 ರಾಷ್ಟ್ರದ ಪ್ರಧಾನಮಂತ್ರಿ ಮತ್ತು ಅಧ್ಯಕ್ಷರು, ಹೌದು, ಇರ್ತಕ್ಕಂಥ ಏನಂತಂದ್ರೆಗಿನ ಇವ್ರು ಇರ್ತಕ್ಕಂಥ G4 ಸಮಿತಿಯ ಸೆಪ್ಟೆಂಬರ್ 2015 ಇರ್ತಕ್ಕಂಥ ನ್ಯೂಯಾರ್ಕ್ ನಡೆದಂತ ಒಂದು ಇದು ಫಿಗರ್ಸ್ ಅಂತ ಹೇಳ್ಬೋದು. ಹೌದಿಲ್ಲ. ನೆಕ್ಸ್ಟ್ ರಚನೆ. ಈಗ ನಾವು ಉದಾಹರಣೆ ನೋಡಿದಾಗ ಈಗ ನಮಗೆ ಬರೀ G4 ಯಾವಾಗ ರಚನೆ ಆಗಿದೆಪ್ಪ ಅಂದ್ರೆಗಿನ 2005ರಲ್ಲಿ ರಚನೆ ಆಗಿದೆ. ನಿಮ್ಗೆ ಕೇಳ್ಬೋದು G4 ಸಂಘಟನೆ ಯಾವಾಗ ರಚನೆ ಆಗಿದೆ ಅಥವಾ ಯಾವಾಗ ಎಸ್ಟಾಬ್ಲಿಷ್ ಆಗಿದೆ ಅಂತ ಕೇಳಿದಾಗ 2005 ಅವಾಗಿರ್ತಕ್ಕಂಥ ರಾಷ್ಟ್ರಗಳಾಗಿರುವಾಗ ಭಾರತ, ಬ್ರೆಜಿಲ್, ಜರ್ಮನಿ, ಜಪಾನ್ ಅಂತ ಹೇಳ್ಬೋದು. ಹೌದು. ಈಗಿರ್ತಕ್ಕಂಥ ಭಾರತದ ಪ್ರಧಾನಮಂತ್ರಿ ಯಾರು ಇವಾಗ? ನರೇಂದ್ರ ಮೋದಿ ಅವರು. ಉದಾಹರಣೆ ನೋಡಿದಾಗ ನರೇಂದ್ರ ಮೋದಿ ಅವರಿಂದ 2024ರಲ್ಲಿ 18ನೆಯ ಲೋಕಸಭೆಯಲ್ಲಿ ಏನಂತಂದ್ರೆ ತನ್ನಿರ್ತಕ್ಕಂಥ NDA ಮೈತ್ರಿಕೂಟ ಕೂಡ ತನ್ನ ಸರ್ಕಾರವನ್ನು ರಚನೆ ಮಾಡಿದ ಮತ್ತು ಮೂರನೇ ಅವಧಿಗೆ ಪ್ರಧಾನಮಂತ್ರಿ ಆದಂತ ವ್ಯಕ್ತಿ ಯಾರಪ್ಪ ಅಂದ್ರೆಗಿನ ನರೇಂದ್ರ ಮೋದಿ ಅಂತ ಹೇಳುದು. ಯಾರು ಇವಾಗ 3ನೇ ಅವಧಿ. ಇವಾಗ ಭಾರತದಲ್ಲಿ ಅತಿ ಹೆಚ್ಚು ಪ್ರಧಾನಮಂತ್ರಿಗಳ ಆದ ಲಿಸ್ಟ್ಗಳು ಬಂದಾಗ ಫಸ್ಟ್ಗೆ ಜವಾಹರಲಾಲ್ ನೆಹರು ಬರ್ತಾರ, ಸೆಕೆಂಡ್ ಸ್ಥಾನ ಬರ್ತಕ್ಕಂಥ ಇವಾಗ ನರೇಂದ್ರ ಮೋದಿ ಅಂತ ಹೇಳ್ಬೋದು. ಹೌದಿಲ್ಲ. ಅದಿರ್ತಕ್ಕಂಥ ಇವಾಗ 18ನೇ ಲೋಕಸಭೆ. ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು, 2014 ನಡೆದಂತ ಲೋಕಸಭೆ ಅದು ಅಲ್ಲ 2024 ನಡೆದಂತ ಲೋಕಸಭೆ ಚುನಾವಣೆ ಅದು ಎಷ್ಟನೇ ಚುನಾವಣೆ ಅಂತ ಕೇಳ್ಬೋದು. ಅದೆಷ್ಟೇದಪ್ಪ ಈಗ 18ನೇದು ಅಂತ ಹೇಳ್ಬೋದು. ಅದೆಷ್ಟೇದು ಇವಾಗ 18ನೇದು. ಆಮೇಲೆ ಬ್ರೆಜಿಲ್ ಲೂರ್ ಡಾ ಸಿಲ್ಟಾ ಅಂತ ಹೇಳ್ಬೋದು. ಆಮೇಲೆ ಜರ್ಮನಿ ಜಲಾಫ್ ಸೋಲ್ಜರ್. ಆಮೇಲೆ ಜಪಾನ್ ಫಿಮಿಯಾ ಕಿಸಿಡಿ. ಇವರೆಲ್ಲ ಇರ್ತಕ್ಕಂಥ ಆ ರಾಷ್ಟ್ರದ ಮುಖ್ಯಸ್ಥರು ಮತ್ತೆ ಅಂತ ಹೇಳ್ಬೋದು. ಹೌದಿಲ್ಲ. ನೆಕ್ಸ್ಟ್ ನಮಗೆ G7 ರಾಷ್ಟ್ರಗಳು. ಯಾವ್ದಿವಾಗ G7 ದೇಶಗಳ ಸಂಘಟನೆ ಬಂದಾಗ ನಮಗೆ ಇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹೌದಿಲ್ಲ. ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಇದೇನಪ್ಪಾ ಅಂದ್ರೆ ಈಗಿನ ವಿಶ್ವದಲ್ಲಿ ಅತಿ ವೇಗವಾಗಿ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿದಂತಹ ದೇಶಗಳ ಸಂಘಟನೆ ಯಾವಾಗಪ್ಪ ಅಂದ್ರೆಗಿನ G7 ಅಂತ ಹೇಳ್ಬೋದು. ವಿಶ್ವದಲ್ಲಿ ಅತಿ ಹೆಚ್ಚು ಆರ್ಥಿಕ ಬಲಿಷ್ಠ ರಾಷ್ಟ್ರಗಳು ಯಾವಪ್ಪ ಅಂದ್ರೆಗಿನ G7 ಇದೆ. ಯಾವಾಗ? ಹಿಂದೆ. ಅಥವಾ ವಿಶ್ವದ ಅತಿ ಹೆಚ್ಚು ಶ್ರೀಮಂತ ಹೊಂದಿದ ದೇಶಗಳು ಯಾವ್ದಪ್ಪ ಅಂದ್ರೆಗಿನ G7 ಅಂತ ಹೇಳ್ಬೋದು. ಹೌದಲ್ಲ. ಯಾವ್ದಿವಾಗ G7 ಯಾವಾಗ? ಹಿಂದೆ. ಬಟ್ ಈಗ ಹಂಗಲ್ಲ. ಬಟ್ ಏನಂತಂದ್ರೆ ಅದ್ರ ಜೊತೆಗೆ ಇವೆಲ್ಲ ಜೊತೆ ಏನಂತ ಅಂದ್ರೆಗಿನ ಈಗ ಅಮೆರಿಕದಲ್ಲಿರ್ತಕ್ಕಂಥ ಚೀನಾ ಇದೆ. ಆಮೇಲೆ ಇರ್ತಕ್ಕಂಥ ಯಾವ್ದಾಗ ನಮ್ಮ ಭಾರತ ಬರ್ತದ ಆರ್ಥಿಕವಾಗಿ ಅಂತ ಹೇಳ್ಬೋದು. ಯಾವ್ದಿವಾಗ ಫಸ್ಟಿಗೆ ಅಮೆರಿಕ, ಆಮೇಲೆ ಚೀನಾ, ಆಮೇಲೆ ಥರ್ಡ್ ಯಾವ್ದಿವಾಗ ಭಾರತ. ಆರ್ಥಿಕ ಬಲಿಷ್ಠ ರಾಷ್ಟ್ರಗಳಿವೆ. ಮೊದಲು ಶ್ರೀಮಂತ ರಾಷ್ಟ್ರಗಳಿದ್ದು, ಬಟ್ ಈಗ ಇರ್ತಕ್ಕಂಥ ಯಾವುದೋ ಒಂದು ಕಾಲಚಕ್ರ ಏನಂತಂದ್ರೆ ಬಡವಾದನ ಶ್ರೀಮಂತರಾದನ ಬಡವ ಆಗ್ಬೋದು. ಅದರಂಗ ಏನಂತಂದ್ರೆ ಮೊದಲು ಏನಾಗ್ತಿವಾಗ ಇವರೆಲ್ಲ ಇದ್ರು, ಬಟ್ ಈಗ ಏನಂತಂದ್ರೆ ಚೇಂಜ್ ಆಗಿದೆ ವಾತಾವರಣ. ಹೌದಿಲ್ಲ. ಅದಕ್ಕೆ ಏನಂತಂದ್ರೆ ಭಾರತ ಏನಂತಂದ್ರೆ ಈ ಉದಾಹರಣೆ ನಾವು ನೋಡಿದಾಗ G7 ದೇಶಗಳ ಸಂಘಟನೆಯಲ್ಲಿ ನಮ್ಮ ಭಾರತ ದೇಶ ಸದಸ್ಯತ್ವ ಹೊಂದಿಲ್ಲ. ಆದ್ರನ್ನಾಗ್ಲಿ ವಿಶ್ವದ ಯಾವುದೇ ಒಂದು ಸಂಘಟನೆ ನಡೆದಾಗ ಆ ಸಂಘಟನೆಯಲ್ಲಿ ಏನಂತಂದ್ರೆ ನಮ್ಮ ರಾಷ್ಟ್ರ ಸದಸ್ಯತ್ವ ಹೊಂದಿಲ್ಲ ಅಂದ್ರೂ ಕೂಡ ಆ ದೇಶಕ್ಕೆ ಏನ್ ಮಾಡ್ತಾರಂತಂದ್ರೆ ನಮ್ಮ ದೇಶವನ್ನು ಗೆಸ್ಟ್ ಆಗಿ, ಅತಿಥಿಯಾಗಿ ಯಾವುದೇ ಒಂದು ರಾಷ್ಟ್ರ ಕರೀಲೇಬೇಕು. ಯಾವುದೇ ಒಂದು ವಿಷಯ, ಯಾವುದೇ ಒಂದು ಕಾರ್ಯಕ್ರಮ ಚೀನಾ ಮತ್ತು ಭಾರತಕ್ಕೆ ಅತಿ ಪ್ರಾಮುಖ್ಯತೆ ನೀಡ್ತಾವಂತ ಹೇಳುದು. ಯಾಕಂದ್ರೆ ಅಲ್ಲಿ ಬಹಳ ಇಂಪಾರ್ಟೆಂಟ್. ಯಾವುದೇ ಒಂದು ಬಿಸಿನೆಸ್ ಆಗ್ಬೇಕು,
ಯಾವುದೇ ಒಂದು ವ್ಯವಹಾರ ಆಗ್ಬೇಕಂದ್ರೆ ಈಗ ಎರಡು ದೇಶ ನಾವ್ ಏನಂತಂದ್ರೆ ಈಗ ನೀಡೋದ್ ಅವಶ್ಯಕತೆ ಇದೆ. ಹೌದಿಲ್ಲ, ಈಗ ಎಕ್ಸಾಂಪಲ್ G7 ನಮ್ದು ದೇಶ ಸಂಘಟನೆ ಅಲ್ಲ, ಆದ್ರೂ ನಮ್ಮ ಭಾರತ ದೇಶ ಏನಂತ ಇವಾಗ ನರೇಂದ್ರ ಮೋದಿ ಮೊನ್ನೆ ಏನಂತಂದ್ರೆ ಭಾಗವಹಿಸಿದ್ರು ವೀಕ್ಷಕ ರಾಷ್ಟ್ರವಾಗಿ. ವೀಕ್ಷಕ 10 ರಾಷ್ಟ್ರಗಳಲ್ಲಿ ನಾವು ಭಾರತ ಒಂದು ಆಗಿದೆ ಅಂತ ಹೇಳ್ಬೋದು. ಹೌದಿಲ್ಲ, ಅದ್ರ G7 ಅಲ್ಲಿ ಅಮೆರಿಕ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಜರ್ಮನಿ ಇರ್ಬೋದು, ಜಪಾನ್ ಇರ್ಬೋದು, ಚೀನಾ, ಇಂಗ್ಲೆಂಡ್, ಆಮೇಲೆ ಇಟಲಿ, ಇವೆಲ್ಲ ಏನಂತಂದ್ರೆ ಈಗ G7 ದೇಶಗಳ ಸಂಘಟನೆ. ನಿಮಗೆ ಕೇಳ್ತಾರ ಈ ಕೆಳಗಿನವುಗಳಲ್ಲಿ G7 ಸಂಘಟನೆ ರಾಷ್ಟ್ರಗಳ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈಗಿನ ಆರ್ಥಿಕ ಬಲಿಷ್ಠ ರಾಷ್ಟ್ರಗಳು ಅಥವಾ ವಿಶ್ವದ ಅತಿ ಶ್ರೀಮಂತ ದೇಶಗಳು. ಟೋಟಲ್ ಇವಾಗ ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಜನಸಂಖ್ಯೆ 10 ಜನಸಂಖ್ಯೆ ಮಾತ್ರ ಹೊಂದಿದೆ ಶೇಕಡವಾರು. ಆದ್ರೆ ಇರ್ತಕ್ಕಂಥ ಆದಾಯ ಅಲ್ಲಿರ್ತಕ್ಕಂಥ GDP ಅಂತಂದ್ರೆ ಈಗಿನ 50% ಆದಾಯ ಮೇನ ಅವು ಇರ್ತಕ್ಕಂಥ ಇವು 7 ರಾಷ್ಟ್ರಗಳಲ್ಲಿ ಇದೆ. ಹೌದು, ಅದಕ್ಕೆ ನಮ್ಗೆ ಏನಂತಂದ್ರೆ ಈಗಿನ ಇವು 7 ರಾಷ್ಟ್ರಗಳು ಇವಾಗ ಅತಿ ಶ್ರೀಮಂತ ರಾಷ್ಟ್ರಗಳು. ಮತ್ತು ನೆಕ್ಸ್ಟ್ ಇರ್ತಕ್ಕಂಥದ್ದು ಇವಾಗ ವಿಶೇಷತೆ, ವಿಶ್ವದಲ್ಲಿ ಅಭಿವೃದ್ಧಿ ಹೊಂದಿದ ಶ್ರೀಮಂತ ರಾಷ್ಟ್ರಗಳಂತ ನಾವ್ ಏನಂತ ಇವಾಗ G7 ಗೆ ವಿಶ್ವದಲ್ಲಿ ಅಭಿವೃದ್ಧಿ ಹೊಂದಿದ ಶ್ರೀಮಂತ ರಾಷ್ಟ್ರಗಳು ಯಾವ ಸಂಘಟನೆ ಅಂದ್ರೆ ಅದು G7 ಸಂಘಟನೆ ಅಂತ ಹೇಳ್ಬೋದು. ಅವ್ರು ನಿಮ್ಗೆ ಕೇಳ್ತಾರೆ ವಿಶ್ವದಲ್ಲಿ ಅತಿ ಹೆಚ್ಚು ಶ್ರೀಮಂತ ಹೊಂದಿದಂತ ಸಂಘಟನೆಗಳ ಅಲ್ಲಿ ಸಂಘಟನೆ ಯಾವ್ದಂತಂದ್ರೆ G7 ಅಂತ. ಅದರಲ್ಲಿ G7 ದೇಶಗಳ ಸಮಾವೇಶ ಯಾವ್ಯಾವ ನಡೆದಿದೆ. ಒಂದನೇದು ಫ್ರಾನ್ಸ್ ಅಂತ. ಫ್ರಾನ್ಸ್ ಅಲ್ಲಿ 1975 ಪ್ರಥಮ ಸಭೆ. ಕೇಳ್ತಾರ ಯಾವುದೇ ಒಂದು G7 ಸಂಘಟನೆ ಪ್ರಥಮವಾಗಿ ಯಾವ ವರ್ಷದಲ್ಲಿ ನಡೆದಿದೆ ಮತ್ತು ಯಾವ ದೇಶದಲ್ಲಿ ನಡೆದಿದೆ ಅಂತ ಕೇಳ್ಬೋದು. ಯಾವ ವರ್ಷದಲ್ಲಿ ಅಂದ್ರೆ 1975 ಯಾವ ದೇಶದಲ್ಲಿ ಅಂದ್ರೆ 1974 ಇದು ಯಾವಾಗ ರಚನೆ ಆಗಿದೆ ಅಂದ್ರೆ 1974 ರಚನೆ ಆಗಿದೆ. ಜಾರಿ ಬಂದಿದೆ ಏನಪ್ಪಾ ಅಂದ್ರೆ ಯಾವಾಗ 75 ಸಭೆ ನಡೀತೆ ಅಂತ ಹೇಳ್ಬೋದು. ಹೌದಿಲ್ಲ, ಇದೇನಂತಂದ್ರೆ 2024 ಜೂನ್ 13ರಿಂದ 15ರವರೆಗೆ ಏನಂತಂದ್ರೆ ಇಟಲಿಯಲ್ಲಿ ನಡೀತಿ. ಅಲ್ಲಿ ಇಟಲಿಯಲ್ಲಿ ನಮ್ಮ ನರೇಂದ್ರ ಮೋದಿ ಏನಂತಂದ್ರೆ 18ನೆಯ ಲೋಕಸಭೆಯ ಚುನಾವಣೆ ನಂತರ ಪ್ರಧಾನಮಂತ್ರಿ ಆದ ಮೇಲೆ ಪ್ರಥಮ ವಿದೇಶಿ ಭೇಟಿ ಇರ್ತಕ್ಕಂಥ ದೇಶ ಯಾವಾಗಪ್ಪ ಅಂದ್ರೆ G7 ಅಂತ ಹೇಳ್ಬೋದು. ಹೌದು, ಇವಾಗ ಪ್ರಥಮ 18ನೆಯ ಲೋಕಸಭೆ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವರು ಪ್ರಥಮವಾಗಿ ವಿದೇಶಕ್ಕೆ ಭೇಟಿ ನೀಡಿದಂತ ದೇಶ ಯಾವುದು ಇವಾಗ ಇಟಲಿ. ಯಾವ ಸಂಘಟನೆ ಅಂದ್ರೆ G7 ಸಂಘಟನೆ ಅಂತ ಹೇಳ್ಬೋದು. ಅದು ಕೂಡ ನಿಮ್ಗೆ ಇರ್ತಕ್ಕಂಥ ಕರೆಂಟ್ ಇವೆಂಟ್ಸ್ ಅಪ್ಲೈಡ್ ಆಗ್ಬೋದು. ಕ್ವಶನ್ ಯಾವ ರೀತಿ ಗೊತ್ತ ಹೇಳಕ್ ಆಗಲ್ಲ. ನಾವು ಯಾವುದೇ ಒಂದು ಎಕ್ಸಾಂಪಲ್ ಇರ್ತಕ್ಕಂಥ ಎಕ್ಸಾಮ್ ಯಾವ್ದು ಇವಾಗ PD ಅದಾವು, ಯಾವ್ದು ಅಲ್ಲ ವಿಲೇಜ್ ಅಕೌಂಟೆಂಟ್ ಅದಾವು, ಆಮೇಲೆ ಯಾವ್ದು ಇವಾಗ ಅಲ್ಲ KSRTC ಅದಾವು. ಹೌದು, ಇನ್ನೊಂದು ಇವಾಗ ಹಲವಾರು ಎಕ್ಸಾಮ್ಗಳು ಅಥವಾ ಅಲ್ಲ C ಗ್ರೂಪ್ಗಳು ಅದಾವು. ಹೌದಿಲ್ಲ, GK ನಾವು ಎಷ್ಟು ಹೋದ್ರೆ ಏನಂತಂದ್ರೆ ಕಡಿಮೆ ಆಗುತ್ತೆ. ಅದಕ್ಕೆ ನಾವ್ ಏನಂತಂದ್ರೆ ಇದಕ್ಕೆಲ್ಲ ಏನಂತಂದ್ರೆ ಕ್ವಶನ್ ನಾವು ಆಲ್ರೆಡಿ ಸ್ವಲ್ಪ ಕಂಟೆಂಟ್ ಬಗ್ಗೆ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡ್ಲೇಬೇಕು. ನಾವು ಸಾಮಾನ್ಯ ಜ್ಞಾನ ನಾವೆಲ್ಲ ಸಬ್ಜೆಕ್ಟಿಗೆ ಇಂತಿಂತ ಟೈಮ್ ಅಂತ ಕೊಡ್ಬೇಕು. ಒಂದ್ ದಿವಸ ಇರುತ್ತೆ 2 ಸಬ್ಜೆಕ್ಟ್, ಇನ್ನೊಂದ್ ದಿವಸ 2 ಸಬ್ಜೆಕ್ಟ್ ಹಂಗ ಹೋದ್ರೆ ಮಾತ್ರ ನಾವೇನಂತ ಇವಾಗ ಕ್ಯಾಪ್ ಆಗ್ತಕ್ಕಂಥ ನಾವು ನಮ್ ಇರ್ತಕ್ಕಂಥ ಹಾರ್ಡ್ ವರ್ಕ್ ಮಾಡ್ಕೊ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ನಾವ್ ಇರ್ತಕ್ಕಂಥ ನಮ್ಮ ಗುರಿ ಮಾತ್ರ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ. ಬರೀ ಹಾರ್ಡ್ ವರ್ಕ್ ಮಾಡಿದ್ರಲ್ಲ, ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಮಾಡ್ಬೇಕು ನಾವು. ಹೌದಿಲ್ಲ, ಅವಾಗ ನಾವೇನಂತ ಇವಾಗ ಕ್ಲಿಕ್ ಹಾಕ ಸಾಧ್ಯ ಅಂತ ಹೇಳ್ಬೋದು. ಹೌದಿಲ್ಲ, ನಾವು ಯಾವುದೇ ಒಂದು ಗುರಿ ಮುಟ್ಟಬೇಕಾದ್ರೆ ಸುಮ್ಮನೆ ಸಾಮಾನ್ಯ ಅಲ್ಲ. ಹೌದಿಲ್ಲ, ಈಗ ಇರ್ತಕ್ಕಂಥ ಕಾಂಪಿಟೇಷನ್ ಇಲ್ಲ. ಹೌದಿಲ್ಲ, ಪ್ರತಿಯೊಬ್ಬರು ಓದ್ತಾರ, ಪ್ರತಿಯೊಬ್ಬರು ಮಾಡ್ತಾರ, ಬಟ್ ಓದೋದು ಇಂಪಾರ್ಟೆಂಟ್ ಅಲ್ಲ. ನಮಗೆ ಪೋಸ್ಟ್ ಈಗ ಅಷ್ಟು ಜನ ಹಾಕ್ಯಾರ, ಈ 10 ಲಕ್ಷ ಜನ ಹಾಕ್ಯಾರ, ಇಷ್ಟು ಲಕ್ಷ ಜನ ಹಾಕ್ಯಾರ, ಯಾವ ತಲೆ ಕೆಡಿಸಬಾರದು. ಎಷ್ಟೇ ಜನ ಹಾಕ್ಲಿ ಅದ್ರಾಗ ನಮಗ್ ಬೇಕಾಗಿರೋ ಎಷ್ಟು ಪೋಸ್ಟ್, ಒಂದು ಪೋಸ್ಟ್ ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು. ಹೌದು, ಹೌದು, ಎಷ್ಟು ಜನ ಹಾಕಿ ಎಷ್ಟು ಜನ ಅಲ್ಲೇ ಏನಂತಂದ್ರೆ ಅಲ್ಲೇ ನಾವ್ ಇರ್ತಕ್ಕಂಥ ಮಾನಸಿಕವಾಗಿ ಅಲ್ಲೇ ಕುತ್ಕೋಬಾರ್ದು. ನಾವು ಎಷ್ಟೋ ಜನ ಹಾಕಿ ನಮಗ್ ಬೇಕಾದಷ್ಟು ಒಂದು ಪೋಸ್ಟ್, ಅದ್ರ ಬಗ್ಗೆ ನಾವು ಏನ ಕೊಡ್ಬೇಕಾಗ ಆದ್ಯತೆ ಕೊಡ್ಬೇಕಾಗುತ್ತೆ. ಹೌದಿಲ್ಲ, ಅದಕ್ಕೆ ನಾವು ಯಾವ್ದ್ರ ಬಗ್ಗೆ ವಿಷಯ ನಾವು ಇರ್ತಕ್ಕಂಥ ಏನು ಓದ್ತೀವಿ ಕಂಟೆಂಟ್ ಇರ್ತಕ್ಕಂಥ ನಾವು ಹಿಂದೆ ಬರುವಂತ ಎಕ್ಸಾಮ್ಗಳಲ್ಲಿ ನಾವು ಏನೇ ತಪ್ಪು ಮಾಡಿವಿ. ಈಗ ಎಕ್ಸಾಂಪಲ್ ಎಲ್ಲ ಒಂದು GK ಪೇಪರ್ ಆಗಿ ಇರ್ತಕ್ಕಂಥ ಯಾವ ವಿಷಯದಲ್ಲಿ ಕ್ವಶನ್ ರಾಂಗ್ ಆಗಿವೆ, ಇನ್ನು ಯಾವ ವಿಷಯ ರಾಂಗ್ ಆಗಿದೆ ಅತಿ ಹೆಚ್ಚಾಗಿದೆ ಆ ಇರ್ತಕ್ಕಂಥ ವಿಷಯ ಕಂಟೆಂಟ್ ಏನಂತಂದ್ರೆ ಸ್ಟಡಿ ಮಾಡೋದು, ಆ ವಿಷಯ ಬಗ್ಗೆ ಅಧ್ಯಯನ ಮಾಡೋದು. ಎಕ್ಸಾಂಪಲ್ ಮೆಂಟಲ್ ಹೆಲ್ತ್ ಇರ್ಬೋದು, ಕರೆಂಟ್ ಇವೆಂಟ್ಸ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಎಲ್ಲದರ ಬಗ್ಗೆ ನೋಡಿದಾಗ ನಾವು ಇಂಡಿಯನ್ ಬೆಳೆದಂತ ಕ್ವಶನ್ ಬೇಕು ನಾವ್ ಏನಂತಂದ್ರೆ ಅಲ್ಲಿ ವಿಮರ್ಶೆ ಮಾಡ್ಕೋಬೇಕು. ಅವಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ನಮ್ಮ ಮುಂದೆ ಏನು ತಪ್ಪು ಮಾಡಬಾರ್ದು ಅಂತ ಗೊತ್ತಾಗುತ್ತೆ. ಆ ತಪ್ಪುಗಳು ಹಂಗೆ ತಪ್ಪು ಮಾಡ್ಕೊಂತ ಹೋದ್ರೆ ಮನುಷ್ಯ ತನ್ನ ಇರ್ತಕ್ಕಂಥ ಗುರಿ ಮುಟ್ಟಕ್ಕಾಗಲ್ಲ. ಆ ತಪ್ಪುಗಳನ್ನು ತಿದ್ದುಕೊಂಡಾಗ ಮಾತ್ರ ಆ ವ್ಯಕ್ತಿ ಏನಾಗ್ತಾನೆ ಇವಾಗ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಒಂದು ಬಿಸಿನೆಸ್ ಆಗಲಿ, ಯಾವುದೇ ಒಂದು ಕೆಲಸ ಆಗಲಿ, ಯಾವುದೇ ಒಂದು ವಿಚಾರ ಆಗಲಿ,
ಹಿಂದೆ ಮಾಡಿದಂತ ತಪ್ಪುಗಳನ್ನು ತಿದ್ದುಕೊಂಡಾಗ ಮಾತ್ರ ಆ ವ್ಯಕ್ತಿ ಮುಂದೆ ಹೋಗಕ್ಕೆ ಸಾಧ್ಯತೆ. ಅವೇ ತಪ್ಪುಗಳು ಮತ್ತೆ ಮಾಡಿದ್ರೆ ಮತ್ತೆ ಏನಂತೀವ ಸಮಸ್ಯೆ ಏನಂತ ಇವಾಗ ಆಳವಾಗಿ ಸಿಲುಕಿಕೊಳ್ತಾನೆ, ಆಮೇಲೆ ಸಮಸ್ಯೆ ಆಗೋದು ಇವಾಗ ಯಾವ ವ್ಯಕ್ತಿಗೆ ಅವರಿಗೆ ಸಮಸ್ಯೆ ಆಗುತ್ತೆ. ಹೌದಲ್ಲ, ಅದಕ್ಕೆ ನಾವೇನಂತ ಅಂದ್ರಿಗಿನ ಇದೊಂದು ಮೇನ್ ಇಂಪಾರ್ಟೆಂಟ್. ಈ ಕ್ವಶನ್ ಕೇಳ್ಬೋದು, G7 ಸಂಘಟನೆ 2024ರಲ್ಲಿ ಯಾವ ದೇಶದಲ್ಲಿ ನಡೆಯುತ್ತೆ ಅಂದ್ರೆ ಇಟಲಿ ದೇಶದಲ್ಲಿ. ಅದಿರ್ತಕ್ಕಂಥ ಯಾವಾಗ ಅಂದ್ರಿಗಿನ ಡೇಟ್ ಇವಾಗ 13ರಿಂದ 15ರವರೆಗೆ ಅಂತ ಹೇಳ್ಬೋದು. ಹೌದಲ್ಲ. ನೆಕ್ಸ್ಟ್, ಒಟ್ಟು ವಿಶ್ವದ ಜನಸಂಖ್ಯೆ ಶೇಕಡವಾರ 10ರಷ್ಟು ಮಾತ್ರ ಹೊಂದಿದೆ G7. ಬಟ್ ಆದ್ರಿಗಿನ ನಿವ್ವಳ ಸಂಪತ್ತು ಶೇಕಡವಾರ 50ರಷ್ಟು ಮಾತ್ರ ಆ ದೇಶದಲ್ಲಿ ನಿವ್ವಳ ಸಂಪತ್ತು. ಅಂದ್ರೆ ನೆಟ್ ಇರ್ತಕ್ಕಂಥ ಅಸೆಟ್ಸ್, ನೆಟ್ ಇರ್ತಕ್ಕಂಥ ಪ್ರಾಫಿಟ್ ಅಲ್ಲ, ನೆಟ್ ಇರ್ತಕ್ಕಂಥ ಪ್ರಾಪರ್ಟಿ. ಹೌದಲ್ಲ. ಆಮೇಲೆ ಇದು ಏನಕ್ಕಂದ್ರೆ ಈಗಿನ ಅಪೋಲಿಯಾದಲ್ಲಿರುವ ಪಾಸೋನ್ ನಗರದಲ್ಲಿ ಒಟ್ಟು ಹವಾನಿ ದೇಶಗಳ ಸಂಖ್ಯೆ 10, ಅದರಲ್ಲಿ ಭಾರತವು ಒಂದಾಗಿದೆ ಅಂತ ಹೇಳ್ಬೋದು. ನೀವು ಕೇಳಿವಿ, ನಮ್ಮ ಭಾರತ ದೇಶ ಏನಂತಂದ್ರೆ ಈಗ ಸುಮ್ಮನೆ ಸಾಮಾನ್ಯ ದೇಶ ಅಲ್ಲ. ಹೌದಿಲ್ಲ. ಮೊದಲು ಏನಂತ ವಿಕಾರಿ, ಈಗ ಇರ್ತಕ್ಕಂಥ ಏನಂತಂದ್ರೆ ಈಗಿನ ಯಾವುದೇ ಒಂದು ಸಂಘಟನೆ ಆ ಸಂಘಟನೆ ನಮ್ಮ ಭಾರತ ದೇಶ ಮೆಂಬರ್ಶಿಪ್ ಆಗಿಲ್ಲ ಅಂದ್ರೆ ನಮ್ಮ ದೇಶ ಏನಂತ ಆಹ್ವಾನ ಮಾಡ್ಲೇಬೇಕು ಯಾವುದೇ ಒಂದು ರಾಷ್ಟ್ರ. ಹೌದಿಲ್ಲ. ಸುಮ್ಮನೆ ಮಾಡಕ್ ಏನಂತ ಮಾಡ್ಲೇಬೇಕು. ಯಾಕೆ ನಮ್ಮ ದೇಶ ಬಿಟ್ಟು ಯಾವುದೇ ಒಂದು ವ್ಯವಹಾರ ಮಾಡಕ್ ಸಾಧ್ಯನೇ ಇಲ್ಲ. ಪ್ರಪಂಚದಲ್ಲಿ ಯಾವುದೇ ಒಂದು ಇರ್ತಕ್ಕಂಥ ಸಂಘಟನೆ ಇರ್ತಕ್ಕಂಥ ದೇಶಗಳ ನಮ್ಮ ದೇಶನ ಆಹ್ವಾನ ಮಾಡ್ಲೇಬೇಕು. ಯಾವುದೇ ಒಂದು ಮುಖಾಂತರ ಆಹ್ವಾನಿತ ಗೆಸ್ಟ್ ಆಗಿರ್ಬೋದು, ವೀಕ್ಷಕ ರಾಷ್ಟ್ರ ಆಗಿರ್ಲಿ, ಅಲ್ಲಿರ್ತಕ್ಕ ನಮ್ಮ ರಾಷ್ಟ್ರ ಭಾಗ ವಹಿಸಲೇಬೇಕು. ಅವಾಗ ಮಾತ್ರ ಇದಾಗುತ್ತೆ ಅಂತ ಹೇಳ್ಬೋದು. ಹೌದಿಲ್ಲ. ರೈಟ್. ಆಮೇಲೆ ಮುಖ್ಯವಾಗಿ G7 ಇರ್ತಕ್ಕಂಥ 2024 ನಡೆದಂತ ಒಂದು ಕಾರಣ ಏನಪ್ಪ ಅಂದ್ರಿಗಿನ WTO ಇರ್ತಕ್ಕಂಥ ಏನಂತಂದ್ರಿಗಿನ ಅಭಿವೃದ್ಧಿಗೊಳಿಸೋದು. WTO ಅಂದ್ರಿಗಿನ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂದ್ರಿಗಿನ ವಿಶ್ವ ವ್ಯಾಪಾರ ಸಂಘಟನೆ. ನಾವು ಪ್ರತಿಯೊಂದು ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಿದೆ ಅಂತಂದ್ರಿಗಿನ ಅದಕ್ಕೆ ಮುಖ್ಯವಾಗಿ ನಮ್ಗೆ ಏನ್ ಕಾರಣಪ್ಪ ಅಂದ್ರಿಗಿನ ಅಲ್ಲಿರ್ತಕ್ಕಂಥ ವ್ಯಾಪಾರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇರ್ತಕ್ಕಂಥ ವ್ಯಾಪಾರ ಅಥವಾ ಬಿಸಿನೆಸ್ ಮಾಡಿ ನಾವು ಒಳ್ಳೆ ಸರ್ಕಾರ ಕಡೆಯಿಂದ ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿದ್ರು ಅವ್ರು ಇರ್ತಕ್ಕಂಥ ಕೆಲಸಗಳನ್ನ ಏನಂತಂದ್ರೆ ಸೃಷ್ಟಿ ಮಾಡ್ತಾರ. ಕೆಲಸಗಳು ಯಾವಾಗ ಸೃಷ್ಟಿ ಮಾಡ್ತಾರ ಅವಾಗ ನಮ್ ಇರ್ತಕ್ಕಂಥ ತಲಾಗ ಹೆಚ್ಚಾಗುತ್ತೆ. ಕೆಲಸಗಳು ಜನಗಳು ಮಾಡಿ ತಲಾಗ ಹೆಚ್ಚಾದಾಗ ನಮ್ ಇರ್ತಕ್ಕಂಥ ರಾಷ್ಟ್ರೀಯ ಆದಾಯ ರಾಷ್ಟ್ರೀಯ ಆದಾಯ ಹೆಚ್ಚಾಗುತ್ತೆ. ರಾಷ್ಟ್ರೀಯ ಆದಾಯ ಹೆಚ್ಚಾದಾಗ ನಮ್ ಇರ್ತಕ್ಕಂಥ ಆಟೋಮೆಟಿಕ್ ನಮ್ಮ ಭಾರತ ದೇಶ ಏನಂತಂದ್ರೆ ಆರ್ಥಿಕ ಬಲಿಷ್ಠ ಬೇಕಾ ನಮ್ಗೆ ಇರ್ತಕ್ಕಂಥ ಬಿಸಿನೆಸ್ ಇದೆ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಏನಂತಂದ್ರೆ ಆದ್ಯತೆ ಕೊಟ್ರ ಅಂತ ಹೇಳ್ಬೋದು. ಹೌದು. ನೆಕ್ಸ್ಟ್ ಇವಾಗ G7 ಏನಂತಂದ್ರೆ ಹಿಂದೆ ನಡೆದಂತ ಏನಂತಂದ್ರೆ 49ನೇ ಸಭೆ ಏನಂತಂದ್ರೆ ಈಗ ಜಪಾನ್ ದೇಶದಲ್ಲಿ ನಡೆದಿದೆ. 50ನೇ ಸಭೆ ಏನಂತಂದ್ರೆ ಈಗ ಇಟಲಿಯಲ್ಲಿ ನಡೆದಿದೆ. ನೆಕ್ಸ್ಟ್ ಎಲ್ಲಿ ಏನಾಗಿದೆ ಅಂತಂದ್ರೆ ಈಗ 51ನೇ ಸಭೆ ಕೆನಡಾ ದೇಶದಲ್ಲಿ ಆಗಿದೆ. ಎಲ್ಲಿ ಕೆನಡಾ, ಅದು ಕೂಡ ಬಲಿಷ್ಠ ರಾಷ್ಟ್ರ ಕೆನಡಾ. ಹೌದಿಲ್ಲ. ಅಲ್ಲಿ ಏನಂತಂದ್ರೆ 51ನೇ ಶೃಂಗಸಭೆ ಕೆನಡಾದಲ್ಲಿ. ನೀವು ಕೇಳೋದು G7 ರಾಷ್ಟ್ರಗಳು ಪ್ರಸ್ತುತ 2024 ಯಾವ ದೇಶದಲ್ಲಿ ನಡೆದಿಲ್ಲ ಅಂದ್ರೆ ಇಟಲಿ. ಮುಂದೆ ಯಾವ ದೇಶದಲ್ಲಿ ಆಯೋಜನೆ ಮಾಡಲು ದೇಶವನ್ನಾಗಿದೆ ಇದು ಹೇಳಲಾಗಿದೆ ಯಾವ್ದಪ್ಪ ಅಂದ್ರೆ ಏನ ಕೆನಡಾ ದೇಶ ಅಂತ ಹೇಳಿ. ಯಾವ್ದು ಇವಾಗ ಕೆನಡಾ ದೇಶ. ಇದು ಸ್ವಲ್ಪ ಏನಂತಂದ್ರೆ ಏನ ಕರೆಂಟ್ ಇವೆಂಟ್ಸ್ಗೆ ಅಥವಾ ಪ್ಯೂರ್ ಜಿಕೆ ಗುಣ ಏನಂತಂದ್ರೆ ಏನ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಹೌದು. ಇನ್ನು ಮೊನ್ನೆ ಇವಾಗ G7 ಇರ್ತಕ್ಕಂಥ ಒಂದು ಕೆಲವೊಂದು ಯಾವ್ದೋ ಉಕ್ರೇನಿಗಾಗಿ ಸಾಲಗಳು. ಈಗ ನಾವು ನಮ್ಮ ಮೊದಲಿವಾಗ G7 ಇದಕ್ಕೆ ಮುಂಚೆ ಏನಂತಂದ್ರೆ ಈಗ G8 ಇತ್ತು. ಯಾವ್ದು ಇವಾಗ G8 ಇತ್ತು. ಏನಾಯ್ತಂದ್ರೆ ಈಗ G8 ಇದ್ದಾಗ ಅಲ್ಲಿರ್ತಕ್ಕಂಥ ರಷ್ಯಾ ದೇಶವನ್ನು ಅಮೆರಿಕ ಏನಂತಂದ್ರೆ ಈಗ ತೆಗೆದು ಹೋಗ್ಬಿಡ್ತು. ಹೌದು. ತೆಗೆದಾಗ ಏನಾಯ್ತಂದ್ರೆ ಈಗ ಅದಕ್ಕೆ ರಷ್ಯಾ ಮತ್ತು ಉಕ್ರೇನ್ ಮತ್ತೆ ಏನಾಗಿದೆ ಇವಾಗ ಒಂದು ಸ್ಥಳ ಬಗ್ಗೆ ಇರ್ತಕ್ಕಂಥ ಯುದ್ಧ ನಡೆಯಕತ್ತೈತಿ. ಆ ಯುದ್ಧ ಏನಂತಂದ್ರೆ ಅದಕ್ಕೆ ಬರೀ ಯುದ್ಧ ತಗೋಬೇಕಂದ್ರೆ ಅವೆಲ್ಲ ಈ ಗನ್ ತಗೋಬೇಕು, ಬಾಂಬ್ ತಗೋಬೇಕು, ಇರ್ತಕ್ಕಂಥ ಅವು ಆ ಮಿಷಿನ್ ಏನಾದ್ರು ಪರಿಚಯ ಮಾಡಕ್ ರೊಕ್ಕ ಬೇಕಲ್ಲ, ಯಾರು ಕೊಡ್ಬೋದು. ಅದಕ್ಕೆ ಏನಂತಂದ್ರೆ G7 ರಾಷ್ಟ್ರಗಳಿಂದ G7 ಹೊರಗೆ ಹೋದಾಗ ಏನಂತಂದ್ರೆ ನೋಡಕ್ ಅದಕ್ಕೆ ಏನಂತಂದ್ರೆ ಈಗ 2024 ಅಂತ್ಯದ ವೇಳೆಗೆ ಉಕ್ರೇನ್ಗೆ ಹೆಚ್ಚುವರಿ ನಿಧಿಯಲ್ಲಿ ಏನಂತಂದ್ರೆ ಈಗ ಸುಮಾರು ಅಮೆರಿಕನ್ ಡಾಲರ್ 50 ಶತಕೋಟಿ ಡಾಲರ್ ಹಣಕಾಸಿನ $50 ಶತಕೋಟಿ ಅಂತ ಅಮೆರಿಕ ಅದು ಬೇಕಲ್ಲ ಯುದ್ಧ ಮಾಡಕ್ಕೆ. ಅದೇ ಇಷ್ಟು ವರ್ಷ ಅಂತ ಒಂದ್ ಸಲ ಕಟ್ಟ ಜನಾಂಗ ಅವೇನೈತಿ ಇವಾಗ ಆಡ್ಬೇಕಂತ ಹೇಳ್ಬೋದು. ರೈಟ್. ಇದೊಂದಿರ್ತಕ್ಕಂಥ ನೆಕ್ಸ್ಟ್ ಹೀಗೆ ಮೊದಲು G8 ಇದ್ದಂತ ಸಂಘಟನೆಯು 2014ರಲ್ಲಿ ರಷ್ಯಾ ದೇಶವನ್ನು ಹೊರಹಾಕಿದೆ. ಹೌದಿಲ್ಲ. ನಂತರ ಅದು G7 ಎಂದು ಮರುನಾಮಕರಣ ಮಾಡಲಾಯಿತು. ಏಕೆಂದರೆ ಉಕ್ರೇನಿನ ಕ್ರೈಮಿಯಾ, ಇದು ಇಂಪಾರ್ಟೆಂಟ್, ಕ್ರೈಮಿಯಾ ಎಂಬ ಪ್ರದೇಶವನ್ನು ರಷ್ಯಾ ಸ್ವಾಧೀನಪಡಿಸಿಕೊಂಡಿತು. ಈಗ ಏನಂತಂದ್ರೆ ಈಗ ರಷ್ಯಾ 2014 ಏನ್ ಮಾಡ್ತಪ್ಪ ಅಂದ್ರೆ ಈಗ
ರಷ್ಯಾ ಮತ್ತು ಉಕ್ರೇನ್ ಎರಡು ಏನಂತ ಅಂದ್ರಿಗಿನ ಇರ್ತಕ್ಕಂಥ ಎರಡು ಅಕ್ಕಪಕ್ಕದ ರಾಷ್ಟ್ರಗಳು. ಅಲ್ಲಿ ಒಂದು ಉಕ್ರೇನ್ ಪ್ರದೇಶ ಇದೆ, ಯಾವಲ್ಲ ಅಲ್ಲಿ ಕ್ರೈಮಿಯಾ ಒಂದು ಪ್ರದೇಶ ಇದೆ. ಆ ಕ್ರೈಮಿಯಾ ಎಂಬ ಪ್ರದೇಶವನ್ನು ಏನ್ ಮಾಡಿ 2014ರಲ್ಲಿ ರಷ್ಯಾ ಏನ್ ಮಾಡ್ತಿವಾಗ ಆಕ್ರಮಣ ಮಾಡಿಕೊಳ್ತೀವಿ, ಅಲ್ಲ ವಶಪಡಿಸಿಕೊಂಡಿದ್ದೀವಿ. ವಶಪಡಿಸಿಕೊಂಡಾಗ ಬಟ್ ಏನಂತಂದ್ರಿಗಿನ ಅಲ್ಲಿ ಇರ್ತಕ್ಕಂಥ ರಷ್ಯಾ ದೇಶ ಏನಂತಂದ್ರಿಗಿನ ಅಮೆರಿಕ ಹೇಳಿಲ್ಲ ಅಂತ ಸಿಟ್ಟದಕ್ಕ. ಅವ ನಮ್ಮ ಇರ್ತಕ್ಕಂಥ ನಾವು ಆರ್ಥಿಕ ಬಲಿಷ್ಠವಾಗಿದ್ರನ್ನಾಗ್ಲಿ ನಮಗೆ ಹೇಳಾಗ ಅವ್ರು ಆ ಪ್ರದೇಶವನ್ನ ಏನ್ ಮಾಡ ಆಕ್ರಮಣ ಮಾಡ್ಕೊಂಡಾರ ಅಂತಂದ್ರಿಗಿನ ಆ ದೇಶ ಏನ್ ಮಾಡಮ್ ಇವಾಗ ನಮಗ ತೆಗೆದು ಬಿಡಮು ನಮ್ಮ ಸಂಘಟನೆಯಿಂದ ಅಂತಂತಾರೆ. ಅವಾಗ ಏನಂತಂದ್ರೆ 2014ರಾಗ ತೆಗೆದಾಕಿದ್ರು. ಆ ರಷ್ಯಾ ಅಧ್ಯಕ್ಷರೆಲ್ಲ ನೋಡ್ಕೊಂತಾರ ಅವಾಗ ಯಾರು ಇವಾಗ ಅಲ್ಲ G8 ಯಾಕ G7 ತೋರ್ಸೈತಿ, ಯಾರು ಅಪ್ಡೇಟ್ ಕೊಡಲ್ಲ, ಕರೆಂಟ್ ಇವೆಂಟ್ಸ್ ಏನಾಗಿ ನೋಡ್ರ ಅಂತಂದ್ರೆ ಯಾರು ಇರ್ತಕ್ಕಂಥ ಅಧ್ಯಕ್ಷರು, ಯಾರು ರಷ್ಯಾ ಅಧ್ಯಕ್ಷರು ಪುಟಿನ್ ಸರ್ ಅವರು. ಅವಾಗ ನೋಡಿದಾಗ ಏನಂತಂದ್ರೆ ನಾ ಯಾರು ಇವಾಗ ರಷ್ಯಾ ದೇಶ ನಮ್ ದೇಶ ತೆಗೆದವಂತಂದ, ನಮ್ ದೇಶ ತೆಗೆದ ಅವಾಗ ಏನಂತಂದ್ರೆ ರಷ್ಯಾಕ್ಕೂ ಬಹಳ ಸಿಕ್ತು. ಅದಕ್ಕೆ ಅಮೆರಿಕ ಮತ್ತು ರಷ್ಯಾ ಅಂತಂದ್ರೆ ಬಹಳ ಇರ್ತಕ್ಕಂಥ ಬಲಿಷ್ಠ ರಾಷ್ಟ್ರಗಳು ಬಹಳ ವೈಮನಸ್ಸಿದೆ. ಯಾವುದು ಶೀತಲ ಸಮಯ ಇದೆ, ಇವಾಗ ಅಲ್ಲ ಕೋಲ್ಡ್ ವಾರ್ ಗುಣ ಇದೆ. ಯಾವ್ದು ಕೋಲ್ಡ್ ವಾರ್ ಅಂತೀವ, ಒಳಗೆ ಸಿಟ್ಟು ನೋಡಕ್ ಆಯ್ದ ಅನ್ನೋದೆಲ್ಲ ಕೈ ಕುಡ್ಕೋದು, ಒಳಗೆ ಏನಕ್ಕೆ ಏನ್ ಮಾಡೋದು ಅವ್ರು ಮಾಡ್ತಾರೆ. ಹಂಗ ನಡೆದಿತ್ತು. ಮತ್ತೆ ಈ ಗುಣ ಹಂಗೆ ನಡೆಯ ಯಾವ್ದಾಗ ಎರಡು ದಿವಸ ಬಲಿಷ್ಠ ರಾಷ್ಟ್ರಗಳು ಬಹಳ ಇರ್ತಕ್ಕಂಥ ಒಳಗಡೆ ಅಂತಂದ್ರಿಗೆ ಅದು ಕಂಡ್ರೆ ಇದಾಗಲಿ, ಇದು ಕಂಡ್ರೆ ಅದ ಹಂಗ. ಅವು ಆ ಮುಂಗ್ಲು ಇದ್ದಾಗ ಆ ಮುಂಗ್ಲು ಹೆಂಗಿರ್ತಾವ ನೋಡು, ಆ ಕಂಡ್ರೆ ಮುಂಗ್ಲಾಗ ಮುಂಗ್ಲು ಕಂಡ ಅದ್ರಂಗ ಏನೈತೆ ಅಂದ್ರಿಗೆ ರಷ್ಯಾ ಮತ್ತು ಇರ್ತಕ್ಕಂಥ ಇವುಗಳು ಅದ್ರಂಗ ಏನೈತೆ ಅಂದ್ರಿಗೆ ನಾ ಅಂತ ಹೇಳ್ಬೋದು. ರೈಟ್, ಇದಿರ್ತಕ್ಕಂಥ G7 ಇರ್ತಕ್ಕಂಥ ಸಂಘಟನೆ ಒಂದು ರಾಷ್ಟ್ರಗಳು ಇರ್ತಕ್ಕಂಥ ಸಭೆ, ಹೌದಿಲ್ಲ, ಎಲ್ಲಾ ರಾಷ್ಟ್ರಗಳು ಹೌದಿಲ್ಲ ಅತಿ ಬಲಿಷ್ಠ ರಾಷ್ಟ್ರಗಳು. ಬಟ್ ನಮ್ಮ ದೇಶ ಅಂತ ವೀಕ್ಷಕ ರಾಷ್ಟ್ರವಾಗಿದೆ, ನಮ್ಮ ಪ್ರಧಾನಮಂತ್ರಿ ಅವರಿಲ್ಲ. ಹೌದು, ಇಲ್ಲಿರ್ತಕ್ಕಂಥ ನೆಕ್ಸ್ಟ್ ಬರ್ತಕ್ಕ ಸಂಘಟನೆ ಯಾವ್ದಪ್ಪ ಅಂದ್ರಿಗಿನ G20 ದೇಶಗಳ ಸಂಘಟನೆ. ಯಾವ್ದು ಇವಾಗ ದೇಶಗಳ ಸಂಘಟನೆ, G20 ದೇಶಗಳ ಸಂಘಟನೆ ಸ್ಥಾಪನೆ ಯಾವಾಗ ಸೆಪ್ಟೆಂಬರ್ 26, 1999. ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಂಘಟನೆ ಯಾವ್ದಪ್ಪ ಅಂದ್ರಿಗಿನ G20 ಅಂತ ಹೇಳ್ಬೋದು. ಯಾವ್ದು ಇವಾಗ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಂಘಟನೆ ಅಥವಾ ಗುಂಪಿಗೆ ಏನಂತ ಇವಾಗ G20 ಅಂತೀವಿ. ಏನಂತ ಇವಾಗ G20 ಅಂತೀವಿ, ಹೌದಿಲ್ಲ. ಯಾವ್ದು ಎಕ್ಸಾಂಪಲ್ ಹೇಳಿದ್ರ G20 ಅಲ್ಲಿ ಅಂದ್ರೆ 20 ರಾಷ್ಟ್ರಗಳಿವೆ. ಅದರ ಕೆಲವೊಂದು ರಾಷ್ಟ್ರಗಳು ಅಭಿವೃದ್ಧಿ ಹೊಂದಿವು, ಕೆಲವೊಂದು ರಾಷ್ಟ್ರಗಳು ಅಭಿವೃದ್ಧಿ ಹೊಂದಿಲ್ಲ ಅಥವಾ ಅಲ್ಲ ಹೊಂದುತ್ತಿರ್ತಾವ. ಅದಕ್ಕೆ ಏನಂತಂದ್ರಿಗಿನ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಂಘಟನೆ ಯಾವ್ದಂದ್ರಿಗಿನ ಅದು G20 ಅಂತ ಹೇಳ್ಬೋದು. ಯಾವುದು G20. ಅದರಲ್ಲಿ ಉದ್ದೇಶ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ಸ್ಥಿರತೆಯ ಉತ್ತೇಜನಕ್ಕೆ ಸಂಬಂಧಿಸಿದ ನೀತಿಯನ್ನು ಚರ್ಚಿಸುವ ಗುರಿ ಬಂದಿದೆ. G20 ಅಂತಂದ್ರೆ ಯಾವುದೇ ಒಂದು ಹಣಕಾಸು ಸ್ಟೆಬಲ್ ಇರುವ ಮನುಷ್ಯ ಮುಂದೆ ಆಗ್ಬೇಕಂತಂದ್ರೆ ಆರ್ಥಿಕವಾಗಿ ಬಹಳ ಇಂಪಾರ್ಟೆಂಟ್. ಆರ್ಥಿಕವಾಗಿ ಇದ್ದಾಗ ಮಾತ್ರ, ಸ್ಟೆಬಲ್ ಇದ್ದಾಗ ಮಾತ್ರ ಮನುಷ್ಯ ಏನಾಗ್ತಾನೆ ಇವಾಗ ಇರ್ತಕ್ಕಂಥ ಗುರಿಗಳು ಮುಟ್ಟಕ್ಕಾಗುತ್ತೆ, ಹೌದಿಲ್ಲ. ಅದಕ್ಕೆ ಸ್ಟೆಬಲ್ ಇದೆ ವೇರಿ ಇವಾಗ ಮನೆಗೆ ಏನಂತಂದ್ರೆ ನಾ ತಂದೆ ತಾಯಿ ಒಳ್ಳೆ ತಗ ಎಜುಕೇಶನ್ ಕೊಡಿಸಿ ಮಾತ್ರ ಮಕ್ಕಳು ಏನಾಗ್ತಾರೆ ಬಿಲ್ಡ್ ಆಗ್ತಾರೆ ಅಥವಾ ಬೆಳಕ್ ಸಾಧ್ಯ ಆಗುತ್ತೆ, ಹೌದು. ಅದರಂಗ ಯಾವುದೇ ಒಂದು ರಾಷ್ಟ್ರದ ಆರ್ಥಿಕವಾಗಿ ಸ್ಥಿರತೆ ಕಾಣುವ ಎಲ್ಲಾ ರಾಷ್ಟ್ರಗಳು ಒಂದು ಏನಂತ ಸಂಘಟನೆ ಮುಖಾಂತರ ಏನಂತಂದ್ರೆ ಸ್ಟೆಬಲ್ ಕಾಣಕ ಒಂದು ಗುರಿ ಹೊಂದಿದೆ ಅಂತ ಹೇಳ್ಬೋದು. G20 ಅಥವಾ G20 19 ಸಾರ್ವಭೌಮ ರಾಷ್ಟ್ರಗಳು ಹೊಂದಿದ್ವು. ಆಮೇಲೆ ಏನಂತಂದ್ರೆ ಈಗಿನ ಯುರೋಪಿಯನ್ ಮತ್ತು ಇಂಡಿಯನ್ ಸಂಘಟನೆ ಏನಂತಂದ್ರೆ ಟೋಟಲ್ ಇವಾಗ 20 ಏನಂತಂದ್ರಿಗಿನ ಮತ್ತು ಒಳಗೊಂಡಿರೋ ಒಂದು ಅಂತರ್ ಸರ್ಕಾರಿ ವೇದಿಕೆ ಆಗಿದೆ ಅಂತ ಹೇಳ್ಬೋದು. ಯಾವ್ದು ಅಂತರ್ ಸರ್ಕಾರಿ ವೇದಿಕೆ, ಅದ್ರಲ್ಲಿ ಇವೆ ನೋಡಿ ಯಾವ ಇವಾಗ 20 ರಾಷ್ಟ್ರಗಳು, ಭಾರತ ಅದರಲ್ಲಿ ನಮ್ದಿದೆ. ಕೇಳ್ತಾರ G20 ದೇಶಗಳ ಸಂಘಟನೆಯಲ್ಲಿ ನಮ್ಮ ಭಾರತವು ಸದಸ್ಯತ್ವ ಅಥವಾ ಮೆಂಬರ್ಶಿಪ್ ಹೊಂದಿದೆಯೇ ಅಲ್ಲ ಇವತ್ತು ಕೇಳ್ತಾರೆ. ಅವಾಗ ಏನಂತಂದ್ರಿಗಿನ ಹೊಂದಿದೆ ಅಂತ ಹೇಳ್ಬೋದು, ಹೌದಿಲ್ಲ. ಈ ಕೆಳಗಿನವುಗಳಲ್ಲಿ G20 ಸದಸ್ಯತ್ವ ಹೊಂದಿಲ್ಲದ ದೇಶ ಯಾವುದು ಅಂತ ಕೇಳ್ತಾರೆ. ಇವು 3 ಕೊಟ್ಟು ಇನ್ನೊಂದು ಯಾವ್ದನ್ನ ಬೇರೆ ದೇಶ ಕೊಡ್ಬೋದು. ಅದಕ್ಕೆ ನಾವ್ ಏನಂತಂದ್ರೆ ಒಂದ್ಸಲ ಬರೀ ಏನಂತ ಆಕ್ಟಿವ್ ಆಗಿ ಇವಾಗ ಬರಿಬೇಕಾಗ್ತದೆ. ಭಾರತ, ಫ್ರಾನ್ಸ್, ಜರ್ಮನಿಗಳು ಇರ್ತಕ್ಕಂಥ ದೇಶಗಳು ಅಂತ ಹೇಳ್ಬೋದು, ಹೌದಿಲ್ಲ. ನೆಕ್ಸ್ಟ್ G20 ದೇಶಗಳ ಸಮಾವೇಶಗಳು. ಫಸ್ಟ್ ಏನಂತಂದ್ರೆ ಈಗಿನ ಈ G20 ಇರ್ತಕ್ಕಂಥ ಅಮೆರಿಕದ ವಾಷಿಂಗ್ಟನ್ ಈಗ 2008ರಲ್ಲಿ ನಡೀತಂತ ವಾಷಿಂಗ್ಟನ್, ಹೌದು. ವಾಷಿಂಗ್ಟನ್ ಏನಪ್ಪಾ ಅಂದ್ರೆ ಈಗಿನ ಅಮೆರಿಕದ ರಾಜಧಾನಿ ಅದು. ಮತ್ತು ಅಮೆರಿಕ ರಾಜಧಾನಿ ಯಾಕೆಂದ್ರೆ ಈಗಿನ ನಮ್ಮ ಅಮೆರಿಕ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಈಗಿನ ವಾಷಿಂಗ್ಟನ್ DC, ಯಾರೋ ವಾಷಿಂಗ್ಟನ್. ಅದಕ್ಕೆ ಅವ್ರ ವಿರುದ್ಧ ಅವ್ರ ಹೆಸರು ಏನಂತಂದ್ರೆ ನಮ್ಮ ಅಮೆರಿಕ ರಾಜಧಾನಿ ಇರ್ತಾರೆ. ಅದಕ್ಕೆ ವಾಷಿಂಗ್ಟನ್ 2008ರಲ್ಲಿ ಅಂತಂದ್ರೆ G20 ಪ್ರಥಮ ಸಭೆ ನಡೀತು. ಆಮೇಲೆ 17ನೇದು ಇಂಡೋನೇಷ್ಯಾದ ಬಾಲಿಯಲ್ಲಿ 2026ರಲ್ಲಿ ನಡೀತಿ.
2023ರಲ್ಲಿ ಭಾರತದ ನವದೆಹಲಿಯಲ್ಲಿ ನಡೀತಿ 2000. ಆಮೇಲೆ 2024ರಲ್ಲಿ ಬ್ರೆಜಿಲ್ ದೇಶದ ರಿಯೋ ಡಿ ಜನವರದಲ್ಲಿ, ಅಂದ್ರೆ ನವೆಂಬರ್ 19 ನವೆಂಬರ್ ಏನಂತಂದ್ರೆ ಈಗ ನಿಯೋಜನೆ ಆಗಿದೆ, ಇನ್ನ ನಡೆದಿಲ್ಲ. ನಿಮ್ಗೆ ಕ್ವಶನ್ ಕೇಳ್ಬೋದು, G20 ದೇಶಗಳು 2023ರಲ್ಲಿ ಯಾವ ದೇಶದಲ್ಲಿ ನಡೆದಿಲ್ಲ ಅಂದ್ರೆ ಈಗ ಭಾರತದ ನವದೆಹಲಿಯಲ್ಲಿ. 2024 ಯಾವ ದೇಶದಲ್ಲಿ ಜರಗಲಿದೆ ಅಂತಂದ್ರೆ ಈಗ ಬ್ರೆಜಿಲ್ ದೇಶದ ರಿಯೋ 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 ಡಿ ಜನವರ ಎಂಬ ಪ್ರದೇಶದಲ್ಲಿ ಜರಗಲಿದೆ ಅಂತ ಹೇಳೋದು. ಅದಕ್ಕೆ ನಮ್ಗೆ ಇರ್ತಕ್ಕಂಥ ಏನಂತಂದ್ರೆ ಈಗ ಯಾವುದೋ ಒಂದು ಸಂಘಟನೆ ಅಂತಾರಾಷ್ಟ್ರೀಯ ಸಂಘಟನೆ ಬಗ್ಗೆ ನಾವೇನಂತಂದ್ರೆ ಕ್ಲಾರಿಫೈ ಮಾಡ್ಬೇಕು. ಇದಿರ್ತಕ್ಕಂಥ ಬರೀ GK ಪೇಪರ್ ಅಲ್ಲಿ ಇರ್ತಕ್ಕಂಥ ನೆಟ್ ಅಥವಾ KSRT ಪ್ರತಿಯೊಂದು ವಿಷಯಗಳು ಏನಂತಂದ್ರೆ ಈಗ ಅಂತಾರಾಷ್ಟ್ರೀಯ